ಕೃಷ್ಣ ಪುಣ್ಯಕ್ಕೆ ಇಲ್ಲೆಲ್ಲೂ ಲಲಿತಾ ಕಾಣಿಸ್ತಾ ಇಲ್ಲ. ಒಳಗಡೆ ಇರ್ಬೋದು, ಇಲ್ಲ ಹಿಂದೆ ರಾಟಿ ಹೊಲಿತಿರ್ಬೋದು. ನೀನು ಸೊಕಾಸೋಗಿ ಅಮ್ಮ ಏನು ಮಾಡಕ್ಕಂತಾಳೆ ನೋಡು. ಇಲ್ಲೇ ಎಲ್ಲರ ಸೈಡಿಗೆ ಇರ್ತಾಳೆ, ಮನೆ ಅಕ್ಕಪಕ್ಕ ಇರ್ತಾಳೆ, ಇಲ್ಲ ಒಳಗದಾಳ. ಅಮ್ಮನ ಸೊಕಾಸು ಕರ್ಕೊಂಬ ಏನು. ಸರಿ ಅಣ್ಣ. ಅಂದಂಗ ನೀ ಇಲ್ಲೇ ನಿಂತ್ಕೊಂಡಿರು. ಯಾವುದೇ ಕಾರಣಕ್ಕೂ ಅತ್ತಿಗೆ ಅಮ್ಮನ ಕಣ್ಣಿಗೆ ಮಾತ್ರ ಕಾಣಕ್ಕೆ ಹೋಗ್ಬೇಡ. ಅಕಸ್ಮಾತ್ ಅತ್ತಿಗೆ ಅಮ್ಮ ಏನಾರು ಬಂದಂದ್ರೆ ಈ ಕಡೆ ಗಿಡ ಐತಲ್ಲ ಆ ಕಡೆ ಆಡ್ಕೊಂಬಿಡು, ಸರಿನಾ? ಸರಿ ಹೋಗು. ನೀನು ಹುಷಾರ. ಅಮ್ಮನ ಬಾಯಿ ಸಣ್ಣದಲ್ಲ, ಅವನಿಗೆ ಕೃಷ್ಣ ಯಾವಾಗ ಬಂದ್ರೆ ನೀವು ಅಂತ ಅಂದ್ಬಿಡ್ತಾ. ಅದಕ್ಕೆ ಅಮ್ಮಗೆ ಸನ್ನಿ ಮಾಡಿ ಕಾಸು ಬಾಯಮ್ಮ ಹೊರಗಡೆ ಅಂತ ಕರಿ, ಓಕೆನಾ? ಸರಿ ಅಣ್ಣ, ಆಯ್ತು. ಎಣ್ಣ ಅಮ್ಮ ಈ ಕಡೆ ಏನಾದಣ? ಕರಿ ಕರಿ, ಮೆಲ್ಲಕ್ಕೂ ಕರಿ, ಲಗುನ. ಯಮ್ಮ ಯಮ್ಮ ಈ ಕಡೆ ಬಾಯ್ಲಿ ಬಾಯ್ಲಿ. ಯಮ್ಮ ಒದ್ರ ಬೇಡ ಬಿ, ಕಾಸು ಮೆಲ್ಲಕ್ ಬಾ. ಬಾ ಮೆಲ್ಲಕ್ ಬಾ ಬಿ. ಅಯ್ಯ ಇವನಿಗೆ ಏನಾಗೈತಿ ಹಿಂಗ್ ಮಾಡಕಂತಾನ? ಏನಾಗಿತ್ಲ ಕೃಷ್ಣ ನಿನಗ? ಎದಕ್ಕೆ ಮೆಲ್ಲಕ್ ಮಾತಾಡ ಅಂತ ಅನ್ನಕಂತಿದಿ? ಯಮ್ಮ ಒಂದು ಸ್ವಲ್ಪ ಮೆಲ್ಲಕ್ ಮಾತಾಡ ಬಿ, ಮೆಲ್ಲಕ್ ಮಾತಾಡು. ಅಂದಂಗ ಲಲಿತಾ ಎಲ್ಲದಳ? ಲಲಿತವನ ಹಿಂದ ಇದು ರಾಟಿ ಹೊಲ್ಕೊಂತ ಕುಂತಾಳ. ನಾನು ಅಲ್ಲೇ ಕುತ್ಕೊಂಡಿದ್ದೆ. ಈಗ ಒಂದ್ ಸ್ವಲ್ಪ ಈ ಕಡೆ ಬಂದೆ, ಅಡ್ಡಾಡ್ಕೊಂತ ಒಂದು 2 ನಿಮಿಷ ತಡೆಯವ, ಅಡ್ಡಾಡ್ಕೊಂಡ್ ಬರ್ತೀನಿ ಅಂತಂದು ಈ ಕಡೆ ಬಂದೆ. ಎದಕ್ಕೆ ಏನಾಯ್ತು? ಯಮ್ಮ ಅತ್ತಿಗೆಮ್ಮಗ ಗೋಬಿ ಮಂಚೂರಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಅಣ್ಣ ನಾನು ಗೋಬಿ ಮಂಚೂರಿ ತಂದಿವಿ ಪೇಟೆಗಿಂದ ಬರೋ ಮುಂದೆ. ಅದಕ್ಕೆ ಅತ್ತಿಗೆಮ್ಮಗ ಈಗ ಏನು ಹೇಳಕ್ಕೋಬೇಡ, ನೀ ಇಲ್ಲೇ ಕುತ್ಕೊಂಡಿರು, ನೀವಿಬ್ರು ಇಲ್ಲೇ ಕುತ್ಕೊಂಡಿರಿ. ಅತ್ತಿಗೆಮ್ಮಗೋಸ್ಕರ ಚಾ ಒಂದು ಮಾಡ್ಕೊಂಬಂದ್ಬಿಡ್ತೀನಿ, ಸ್ಟ್ರಾಂಗ್ ಚಾ ಮಾಡ್ಕೊಂಬರ್ತೀನಿ. ಆರಾಮಾಗಿ ಇಲ್ಲೇ ಎಲ್ಲರೂ ಕುತ್ಕೊಂಡು ಗೋಬಿ ಮಂಚೂರಿ ತಿನ್ಕೋ ಅಂತ ಚಾ ಕುಡಿಯನ್ರಿ ಅಂತ. ಅದಕ್ಕೆ ಈಗಲೇ ಸದ್ಯಕ್ಕೆ ಅತ್ತಿಗೆಮ್ಮಗ ಏನು ಹೇಳೋದು ಬೇಡ, ನಾ ಚಾ ಮಾಡ್ಕೊಂಬರ್ತೀನಿ. ಮಾಡ್ಕೊಂಬಂದ್ಮೇಲೆ ಇಲ್ಲಿ ಇಟ್ಟು ಒಮ್ಮಿಗೆ ಅತ್ತಿಗೆಮ್ಮನ ಕರ್ಕೊಂಬರ್ತೀನಿ, ಸರಿನಾ? ಚಲೋ ಆತ, ಹಂಗ ಮಾಡ್ರಿ. ಲಲಿತಾವಾಗ ಗೋಬಿ ಮಂಚೂರಿ ಇಷ್ಟ ಅಂತ ನಿಮಗೆ ಯಾರು ಹೇಳಿದ್ರು? ಯಮ್ಮ ನನಗೆ ಗೊತ್ತು ಬಿ, ಅದಕ್ಕೆ ಹೆಂಗೋ ಗೊತ್ತಾಯ್ತು ಬಿಡ್ಬಿ. ಒಟ್ಟಿನಲ್ಲಿ ಲಲಿತೆಗೆ ಮಾತ್ರ ಯಾವುದೋ ಕಾರಣಕ್ಕೂ ಡೌಟ್ ಬರಬಾರ್ದು. ಅದಕ್ಕೆ ನೀನು ಇಲ್ಲೇ ಕೂತ್ಕೊಂಡಿರ್ತೀಯ. ಸರಿ ಸರಿ. ಅನ್ನಂಗ ಲಗುನ ಹೋಗಿ ಚಾ ಮಾಡ್ಕೊಂಬಂದ್ಬಿಡ್ರಿ. ಕೃಷ್ಣ ನಾನೇ ಮಾಡ್ಕೊಂಬರ್ತೀನಿ ತಗೋ ಚಾನ. ಅಣ್ಣ ನೀನು ಚೀಲ್ದಾಗಿರೋದು ಗೋಬಿ ಮಂಚೂರಿ ಎಲ್ಲನೂ ಸೈಡಿಗಿಟ್ಟು ಕೆಳಗಡೆ ಇಟ್ಟು ಎಲ್ಲ ಅರೇಂಜ್ ಮಾಡಿಲ್ಲಿ. ನಾನು 2 ನಿಮಿಷ ಫಟಾಫಟ್ ಅನ್ನಂಗೆ ಹೋಗಿ ಚಾ ಮಾಡ್ಕೊಂಬಂದ್ಬಿಡ್ತೀನಿ, ಸರಿನಾ? ಸರಿನಪ್ಪ, ಆತು. ನೀನಾರು ಹೋಗಿ ಮಾಡ್ಕೊಂಬೋಗು. ಇವತ್ತು ಹೆಂಗೋ ಮನ್ಯಾಗ ನಿಮ್ಮ ಅವನೂ ಇಲ್ಲ, ನಿಮ್ಮ ತಂಗಿನೂ ಇಲ್ಲ. ನಿಮ್ಮ ತಂಗಿ ಇದ್ರಂತೂ ಗೌರಿ ಇದ್ರಂತೂ ಓಷ್ಟು ಆಕಿನ ಕಸ್ಕೊಂತೀನಿ ಬಿಡ್ತಾಳ. ಇನ್ನು ನಿಮ್ಮವ್ವ ಅಂತೂ ಲಲಿತ ಹೋಗಿ 2 ನಿಮಿಷ ಕುತ್ಕೊಳಕ್ಕೂ ಬಿಡಂಗಿಲ್ಲ. ಚಲೋ ಆತು, ಇವತ್ತು ಮನ್ಯಾಗ ಯಾರೂ ಇಲ್ಲ, ನಾವಷ್ಟೇ ಇರೋದು. ನಿಮ್ಮ ಅಪ್ಪ ಇದ್ದಿದ್ರೆ ಏನು ಮಾಡ್ತಿಲ್ಲ ಇದು ಬಿಡು ಪಾಪ. ಅಳಿಯಂದ್ರೆ ಇನ್ನೂ ಬಂದಿಲ್ಲ, ಒತ್ತಾಕೈತಂತ. ಸರಿ, ನಾವ 4 ಜನ. ಕೂತ್ಕೋ. ಸರಿ ಬೇಮ್ಮ, ನೀನು ಕೂತ್ಕೋ. ಅಂದ್ರೂ ಹೆಂಡತಿಗೆ ಏನಿಷ್ಟ ಏನು ಅನ್ನೋದು ತಿಳ್ಕೊಂಡು ಹೇಳಪ್ಪ. ಮತ್ತಷ್ಟು ತಿಳ್ಕೊಳ್ಳಿಲ್ಲ ಅಂದರೆ ಹೆಂಗೆ ಹೇಳ್ಬೇಮ್ಮ? ಪಾಪ ನಮಗೋಸ್ಕರ ಇಡೀ ದಿನ ಮನ್ಯಾಗ ಎಲ್ಲ ಕೆಲಸ ಮಾಡೋದು, ಅಡುಗೆ ಎಲ್ಲ ಮಾಡ್ಕೊಡೋದು ಮಾಡ್ತಾರೆ. ನಮಗೆ ಏನೇನು ಇಷ್ಟ ಅದನ್ನ ಅಡುಗೆ ಎಲ್ಲ ಮಾಡ್ಕೊಡ್ತಾರೆ. ಪಾಪಕ್ಕೆ ಏನಿಷ್ಟ ಅಷ್ಟು ಏನಿಷ್ಟ ಅದನ್ನು ತಂದುಕೊಳ್ಳಿಲ್ಲ ಅಂದರೆ ಹೆಂಗೆ ಹೇಳ್ಬೇ? ಚಲೋ ಆತಪ್ಪ, ನೀ ತಂದಿದ್ದು ಚಲೋನ ಆತು ಬಿಡು. ಪಾಪ ಅದನ್ನು ಎಲ್ಲೂ ಹೊರಗಡೆನೂ ಹೋಗಿಲ್ಲ, ಏನಿಲ್ಲ. ಮದುವೆ ಆದಾಗಿಂದ ಮನೆಗಾರ ತಂದೆಲ್ಲ ಚಲೋ ಆತು ಬಿಡು. ಚಾ ಹೆಂಗೆ ಮಾಡ್ಬೇಕಂದ್ರೆ ಕೃಷ್ಣ ನೀನು ಇವತ್ತು ಅತ್ತಿಗೆಮ್ಮ ಕುಡಿದ ತಕ್ಷಣ ವಾಹ್ ಎಂಥ ಚಾ ಮಾಡಿದೆಪ್ಪ ಕೃಷ್ಣ ಅಂತಂದಿರ್ಬೇಕು. ಅಷ್ಟು ಮಸ್ತ್ ಖಡಕ್ ಚಾ ಮಾಡ್ತೀನಿ, ಶುಂಠಿ ಗಿಂಟಿ ಜಜ್ಜಿ ಹಾಕಿ ಹಾಲಲ್ಲಿನ ಮಾಡ್ತೀನಿ. ಡಬ್ರಿ ಎಲ್ಲೈತಿ ಚಾದು? ಇಲ್ಲೈತಿ. ಚಾ ಕುದಿತಾ ಇದೆ. ಹಾಂ, ಈ ಥರ ಮಸ್ತ್ ಕುದಿಬೇಕು ಚಾ, ಅಂದ್ರೆ ಚಾ ರುಚಿ ಬರುತ್ತೆ. ಯಮ್ಮ ಹೆಂಗೈತಿ ಗೋಬಿ ಮಂಚೂರಿ ವಾಸನೆ? ಘಮ ಘಮ ಅನ್ನಕುಂತೈತಲ್ಲ? ಹೂನಪ್ಪ, ಘಮ ಘಮ ಅನ್ನ ಕುಂತೈತಿ ನೋಡು. ಅಣ್ಣ ಬಿಸಿ ಬಿಸಿ ಚಾ ರೆಡಿ. ಬಾಬಾ ಲಗುನ ಇಡ್ ಬಾ ಇಲ್ಲಿ. ಅಣ್ಣ ಎಲ್ಲ ರೆಡಿ ಇದೆ, ಆದ್ರೆ ಇವಾಗ ಅದಕ್ಕೆ ಮನ್ ಕರೆಯೋದು ಹೆಂಗ? ನಾನು ಫೋನ್ ಹಚ್ಚಿಬಿಡ್ತೀನಿ, ಲಲಿತಾ ಬಂದ್ಬಿಡ್ತಾಳ. ಹೆಂಗ ಇವಾಗ ನಾವು ಹೋಗಿ ಕರೆಯೋದಕ್ಕಿಂತ ಲಲಿತಾಗ ಲಘೂನ ಮನೆ ಮುಂದೆ ಬಾ ಅಂತ ಕರೆದ್ರೆ ಹೆಂಗಿರುತ್ತೆ? ಹ್ಞೂ ಬೇಮ್ಮ, ಹಂಗ ಮಾಡು. ಫೋನ್ ಹಚ್ಚಿ ಅವ್ರ ಲಘೂನ ಮನೆ ಬಾಕ್ಲ ಮುಂದೆ ಬಾ ಅಂತ ಹೇಳು. ಸರಿ. ಹಲೋ ಲಲಿತವ್ವ? ಹೇಳ್ಬೇ ಅಮ್ಮ, ಬರ್ತೀನಂತ ಅಂದು ಆ ಕಡೆನೇ ಹೋದೆ ಅಲ್ಬೇ ಅಮ್ಮ. ಅದು ಒಂದು ತಟುಪಾಗ ಲಘೂನ ಬಾರವ, ಇಲ್ಲಿ ಮನೆ ಮುಂದೆ ಬಾಕಲ್ತಲ್ಲ. ಇಲ್ಲಿ ಏನ ಬಿದ್ದಂಗಾಗೈತಾ, ಅದು ಏನನ್ನ ನಂಗೆ ಗೊತ್ತಾಗಲ್ದು. ಒಂದು ತಟಕ್ ಲಘೂನ ಬಾರವ. ಆತು ಬೇ ಅಮ್ಮ, ಬಂದೆ. ನೀವು ಹುಷಾರ್ ಬೇ ಅಮ್ಮ, ಮುಂದಕ್ಕೇನು ಹೋಗಕ್ಕೆ ಹೋಗ್ಬೇಡ, ಅಲ್ಲೇ ಇರ. ಹ್ಞೂನವ, ನಾ ಇಲ್ಲೇ ನಿಂತ್ಕೊಂಡಿರ್ತೀನಿ. ಅಂದಂಗ ನೀ ಲಘೂನ ಬಾರವ. ಆಯ್ತು ಬೇ ಅಮ್ಮ, ಬಂದೆ. ಯಮ್ಮ ಏನಂದ್ರೆ ಅತ್ತಿಗೆಮ್ಮ? ಬರ್ತೀನಂದ್ರೆ ಈಗ ಓಡ್ ಬರ್ತಾಳೆ ನೋಡು. ಯಮ್ಮ ಸೂಪರ್ ಬೇ, ನೀನು ಭಾರಿ ಆಕ್ಟಿಂಗ್ ಮಾಡ್ತಿ ಬಿಡ್ಬೇ. ಮತ್ತ ಈ ಮಂಜವ್ವ ಅಂದ್ರೆ ಸುಮ್ಮನೆ ಅಂತ ಅನ್ಕೊಂಡ್ಬಿಟ್ಟಿದೀಯಾ? ಟೆಂಟಡಾನ್, ನಿನಗೋಸ್ಕರ ಅಂತ ಗೋಬಿ ಮಂಚೂರಿ ತಂದ್ವಿ ನೋಡಿ ನಾನು ಕೃಷ್ಣ. ಅರೇ ಗೋಬಿ ಮಂಚೂರಿ ರೀ, ನೀವು ಗೋಬಿ ಮಂಚೂರಿ ತಂದ್ರ?
ಯಪ್ಪ ಅದರಲ್ಲೂ ಗೋಬಿ ಮಂಚೂರಿ ಚಾ ಅಂದ್ರೆ ನನಗಂತೂ ಭಾಳ ಅಂದ್ರೆ ಭಾಳನೇ ಇಷ್ಟ ರೀ. ಅಪ್ಪ ರೀ ಇದೆಲ್ಲ ನಮಗೇನಾ ತಿನ್ನಕ? ಇಲ್ಲ, ಇಲ್ಲಿ ತಂದಿಟ್ಟಿನಲ್ಲ, ಈ ಊರನರೆಲ್ಲರೂ ಬಂದು ಅವ್ರು ತಿಂದು ಹೋಗ್ತಾರ. ನಾವು ಇಲ್ಲೇ ಬಾಯ್ ತಕ್ಕೊಂಡು ಅವ್ರನ್ನ ನೋಡೋದು ಹೆಂಗೆ ತಿಂತಾರಂತಂದು. ರೀ ಅತಿಯಮ್ಮ ನಿಮಗೆ ಇಷ್ಟ ಅಂತಾನೆ ಬಿಸಿ ಬಿಸಿ ಚಾ ಮಾಡ್ಕೊಂಬಂದಿನಿ ನಾನು. ಹಂಗ ಅಣ್ಣ ನಾನು ನಿಮ್ಗೆ ಇಷ್ಟ ಅಂತಾನೆ ಗೋಬಿ ಮಂಚೂರಿ ತಂದೀವಿ ಪ್ಯಾಟ್ಯಾಗಿಂದ. ಗೊತ್ತಾ, ನಿಮ್ಗೆ ಸರ್ಪ್ರೈಸ್ ಆಗಲಿ ಅಂತಂದು ಏನು ಹೇಳಿಲಾಗಿತ್ತು. ಪರಿ ಲಘುನ ಒಂದು ಸಣ್ಣದಾಗಿ ಈ ಗೋಬಿ ಮಂಚೂರಿ ಪಾರ್ಟಿ ಮಾಡ್ಬಿಡ್ರಿ ಎಲ್ಲರೂ ಸೇರಿ. ಅಯ್ಯೋ ನನಗೆ ಈ ಥರ ಗೋಬಿ ಮಂಚೂರಿ ಚಾ ಸಂಜೆ ಮುಂದೆ ಈ ಮನೆಯವ್ರು ಎಲ್ಲರೂ ಕುತ್ಕೊಂಡು ತಿನ್ನಬೇಕು ಅಂತ ಎಷ್ಟು ಆಸೆ ಇತ್ತು. ಅಬ್ಬಾ ಇವತ್ತು ನೀವು ತಂದಿದ್ದೆ ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಬಾ ಬೀಗ್ ಬಾ. ಅದು ಕೃಷ್ಣ ಚಾ ಮಾಡ್ಕೊಂಬಂದನು. ಗೋಬಿ ಮಂಚೂರಿ ಎಲ್ಲ ಬಿಸಿ ಬಿಸಿ ಐತಿ. ಅಲ್ಲಿಂದ ಬರೋ ಮುಂದೆ ಬಿಸಿ ಬಿಸಿದ್ ಕಟ್ಕೊಂಬಂದಿದ್ವಿ. ಬಿಸಿದ್ ಹಂಗೈತಿ. ಬಾ ತಿನ್ನಣ. ಬಾರವ ಲಲಿತಾ. ಹ್ಞೂ ಬೇಯಮ್ಮ. ಅಣ್ಣ ಎಲ್ಲರೂ ಸ್ಟಾರ್ಟ್ ಮಾಡ್ರಿ. ಅತಿಯಮ್ಮ ತಿನ್ರಿ, ಹೆಂಗೈತಿ ನೋಡಿ ಹೇಳ್ರಿ ನಮ್ಗೆ. ರೀ ಗೋಬಿ ಮಂಚೂರಿ ಮಾತ್ರ ಮಸ್ತ್ ರುಚಿ ಐತೆ ನೋಡ್ರಿ. ಎಷ್ಟು ಮಸ್ತ್ ಐತ್ರಿ ಗೋಬಿ ಮಂಚೂರಿ. ನಂಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ. ಯಮ್ಮ ನಿಂಗೆ ಹೆಂಗೆ ಅನಿಸ್ತವೆ? ಮಸ್ತ್ ಐತೋ, ಭಾರಿ ಇತ್ತು ಬಿಡು ಗೋಬಿ ಮಂಚೂರಿ. ಭಾಳ ದಿನ ಆಗಿತ್ತು ಬಿಟ್ಟಿತ್ತು ಬಿಡು, ನಾನು ತಿನ್ಲಾರ್ದ. ಮಸ್ತ್ ಐತಿ, ಭಾರಿ ಚಲೋ ಐತಪ್ಪ ಗೋಬಿ ಮಂಚೂರಿ. ಅತಿಯಮ್ಮ ನಿಮ್ಗೆ ಗೋಬಿ ಮಂಚೂರಿ ಇಷ್ಟ ಆಯ್ತಾ? ಗೋಬಿ ಮಂಚೂರಿ ಚಾ ಇದೆಲ್ಲ ಇಷ್ಟ ಆಯ್ತಾ? ಹ್ಞೂನಪ್ಪ ಕೃಷ್ಣ, ನಂಗಂತೂ ಈ ಥರ ಗೋಬಿ ಮಂಚೂರಿ ತಿನ್ನೋದಂದ್ರೆ, ಅದು ಹೊರಗಡೆ ಕುತ್ಕೊಂಡು ಮನೆ ಮುಂದೆ ಕುತ್ಕೊಂಡು ತಿನ್ನೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಅದರಲ್ಲೂ ಈ ಗೋಬಿ ಮಂಚೂರಿ ಎಷ್ಟು ಕ್ರಿಸ್ಪಿ ಐತಂದ್ರೆ ನಂಗಂತೂ ಭಾಳ ಇಷ್ಟ ಆಯ್ತು. ಈ ತಾಡು ತುಂಬಿ ಇದ್ದೈತಲ್ಲ, ಇದಿಷ್ಟು ನಾನಾ ತಿಂತೀನಪ್ಪ. ಲಲಿತಾ, ಅದನ್ನು ತಿನ್ನಬೇಕಂದ್ರೆ ನನ್ನ ಪ್ಲೇಟಲ್ಲಿ ಐತಿ. ಇದನ್ನು ತಿನ್ನು. ನಿನಗೆ ಎಷ್ಟು ತಿನ್ಬೇಕನ್ಸುತ್ತ ಅಷ್ಟು ತಿನ್ಬಿಡು ಇವತ್ತು, ಸರಿನಾ? ಸರಿ ರೀ. ಅಂದ್ರು ನೀವು ನನ್ನ ಮುಂದೆ ಏನು ಹೇಳಿಲ್ಲ ಬಿಡ್ಲು. ಗೋಬಿ ಮಂಚೂರಿ ಅದಿದ್ದು ತರ್ತೀನಿ ಅಂತಂದು. ನಾವು ಸಂಜೆ ಮುಂದೆ ನೀವು ಯಾರೋ ಬರಲ್ಲ ಅಂದ್ರೆ ನಾನು ಲಲಿತಾ ಇಬ್ಬರೇ ಇರ್ತೀವಿ. ಚಾ ಅಷ್ಟ ಮಾಡ್ಕೊಂಡ್ಬಿಟ್ರೆ ಆತ್ ಬಿಡವ, ಬಿಸ್ಕಿಟ್ ಐತೆ ಅಷ್ಟ ತಿಂದ್ರಾತಂತ ಅನ್ಕೊಂಡಿದ್ವಿ. ಯಮ್ಮ ಮುಂಚೆನೇ ಹೇಳಿದ್ರೆ ಏನು ಚಲೋ ಇರ್ತೈತೆ ಹೇಳ್ಬೇಕು. ಈಗ ನೋಡು, ನಿಮ್ಗೆ ಹೇಳಲಾರ್ದನ ತಂದ್ವಿ. ನೀವು ನೋಡಿದ ತಕ್ಷಣ ಎಷ್ಟು ಖುಷಿ ಪಟ್ರಿ ನೋಡು. ಅದಕ್ಕೆ ನಾ ತಂದಿದ್ದು. ಹೆಂಗೋ ಮನ್ಯಾಗ ಅವ್ವನೂ ಇರಲ್ಲ, ಅವು ಇದ್ದಾಗ ತಂದ್ರೆ ಬೈದ ಬಿಡ್ತಾಳೆ. ಅದಕ್ಕೆ ಹೆಂಗೋ ಅವ್ವನೂ ಇಲ್ಲ, ಗೌರಿನೂ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ನಾವಷ್ಟ ಅಲ್ಲ ಅಂತಂದು ತೊಗೊಂಬಂದೆ. ಚಲೋ ಮಾಡಿದ್ ಬಿಡ್ಲು. ನಿಮ್ಮವ್ವ ಇದ್ರಂತೆ ಇಷ್ಟು ನೆಮ್ಮದಿಯಿಂದ ಕುತ್ಕೊಂಡು ತಿನ್ನಾಕ ಬಿಡ್ತಿಲ್ಲ ಆಗಿದ್ಲು. ಯಾವ್ದಕ್ಕಾರ ಒಂದು ವಟ 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 ಅಂತಿರ್ತಿದ್ಲು. ಲಲಿತಾ ಹೋಗಂತ ಇಷ್ಟು ಆರಾಮಾಗಿ ಕುತ್ಕೊಳಕ ಬಿಡ್ತಿಲ್ಲ ಆಗಿದ್ಲು. ಹ್ಞೂ ಬೇಯಮ್ಮ, ಆದ್ರೆ ಅಪ್ಪ ಒಂದು ಮಿಸ್ ಆದ. ಅಪ್ಪನಿದ್ದಿದ್ರೆ ಚಲೋ ಆಗ್ತಿತ್ತು. ಹ್ಞೂ ಬೇಯಮ್ಮ, ಅಪ್ಪನೂ ಇದ್ದಿದ್ರೆ ಚಲೋ ಆಗ್ತಿತ್ತು. ನಿಜ ಅಂದ್ರೆ ನಾವು 5 ಪ್ಲೇಟ್ ತಂದಿದ್ವಿ, ಮತ್ತು ಅಪ್ಪಿಲ್ಲದಕ್ಕೆ ಎಲ್ಲರಿಗೂ ಇನ್ನೊಂದು ಪ್ಲೇಟ್ನಿಂದ ಸ್ವಲ್ಪ ಹಾಕ್ಬಿಟ್ವಿ. ಹ್ಞೂ ರೀ, ಮಾವಾರ ಇದ್ದಿದ್ರೆ ಚಲೋ ಆಗ್ತಿತ್ತು. ಅಳಿಯಂದ್ರೆ ಇದ್ದಿದ್ರೆ ಚಲೋ ಆಗ್ತಿತ್ತು. ಆದರೆ ಏನು ಮಾಡೋದು, ಮದುವೆ ಐತಂತ ಹೋಗಾರಲ್ಲ, ಮತ್ತೆ ಏನು ಮಾಡೋಕ್ಕೈತೆ ಹೇಳು. ಹಾ ಚಹಾ ಮಾತ್ರ ಮಸ್ತಾಗೈತಿ. ಚಹಾ ಯಾರು ಮಾಡಿದ್ದು? ಅದಕ್ಕೆಮ್ಮ ನಾನೇ ಮಾಡಿದ್ದು. ಕೃಷ್ಣ, ಚಾನು ಮಸ್ತಾಗೈತೆ ನೋಡಪ್ಪ, ಸ್ಟ್ರಾಂಗ್ ಆಗ್ಬಿಟ್ಟೈತಿ. ಶುಂಠಿ ಗಿಂಟಿ ಜಜ್ಜಿ ಹಾಕಿ ಏಲಕ್ಕಿ ಎಲ್ಲ ಹಾಕಿ ಮಾಡಿಯಲ್ಲ, ಎಷ್ಟು ಮಸ್ತಾಗೈತೆ ಅಂದ್ರೆ ತಲೆ ದಿಮ್ಮ ಅನ್ನೋದು ಹೋಗೋಬಿಡ್ತು ನೋಡಪ್ಪ ನನಗಂತೂ. ಅದಕ್ಕೆ ಅದಕ್ಕೆಮ್ಮ ಸ್ಟ್ರಾಂಗ್ ಚಹಾ ಮಾಡಿದ್ದು. ಮಸ್ತಾಯ್ತಪ್ಪ, ನನಗಂತೂ ತಲೆ ದಿಮ್ಮ ಅನ್ನೋದೆಲ್ಲ ಹೋಯ್ತು. ಅದರಲ್ಲದೆ ಈ ಗೋಬಿ ಮಂಚೂರಿ ಈ ಥರ ತಿನ್ನಂತೂ ಭಾರಿ ಮಸ್ತಾಗೈತೆ. ಗೋಬಿ ಮಂಚೂರಿ ಅಮ್ಮಾರ ನೀವು ತಿನ್ನಿರಿ, ಇನ್ನೂ ಸ್ವಲ್ಪ ಕೊಡ್ಲೇನ್ರಿ? ಬೇಡವ್ವ ಬೇಡ, ನೀ ಆರಾಮಾಗಿ ತಿನ್ನು, ಏನೂ ಅವಸರಿಲ್ಲ. ಯಾರು ಬಂದು ನೀನು ನೆಪ್ಸಾರೇ ಇಲ್ಲ, ಆರಾಮಾಗಿ ತಿನ್ನು. ಇನ್ನು ನಿಮ್ಮ ಅವರು ಬರೋದು ಲೇಟ್, ಮನೆಯಾಗೂ ಯಾರಿಲ್ಲ, ನಾವು ಅಷ್ಟೇ ಅಲ್ಲ, ಆರಾಮಾಗಿ ತಿನ್ನವ ನೀನು. ಲಲಿತಾ, ಇನ್ನೂ ಸ್ವಲ್ಪ ಕೊಡ್ಲ ನಾನು? ಬಾಯ್ ತಡ್ರಿ, ತಿನ್ನಕ್ಕೆ ಕುಂತೀನಲ್ಲ, ಅದು ಖಾಲಿ ಆಗಲಿ, ಖಾಲಿ ಆದರೆ ಬೇಕಾದ್ರೆ ಕೇಳ್ತೀನಂತೆ. ತಿಂತೀನಿ, ಆರಾಮಾಗಿ ತಿನ್ನು. ಇನ್ನೂ ಬೇಕಂದ್ರೆ ಇನ್ನೂ ತಗೋ. ಹ್ಞೂ ರೀ, ಥ್ಯಾಂಕ್ಸ್ ರೀ. ನಾವು ಈ ಗೋಬಿ ಮಂಚೂರಿ ತಿಂದು ಎಷ್ಟು ದಿನ ಆಗ್ಬಿಟ್ಟಿತ್ತು. ಅವತ್ತೊಂದಿನ ಪ್ಯಾಟಿಗೆ ಹೋಗಿದ್ವಲ್ಲ, ನಾನು ನಿಮ್ಗೆ ಫಸ್ಟ್ ಟೈಮ್ ಮೀಟ್ ಆಗಿದ್ವಲ್ಲ, ಅವತ್ತು ತಿಂದಿದ್ದ. ವಾಪಸ್ ತಿಂದೇಲಾಗಿದ್ದೆ ನಾನು. ನಂಗಂತೂ ಇವತ್ತು ಭಾಳ ಖುಷಿ ಆಗುತ್ಬಿಟ್ಟೈತಪ್ಪ. ಗೋಬಿ ಮಂಚೂರಿ ನಂಗೆ ಎಷ್ಟು ಇಷ್ಟ ಅಂದ್ರೆ ಮಧ್ಯರಾತ್ರಿ ತಂದು ಕೊಟ್ರೂ ತಿಂತೀನಿ ನಾನು, ಅಷ್ಟು ಇಷ್ಟ ನಂಗೆ ಗೋಬಿ ಮಂಚೂರಿ. ನಿನಗೆ ಅಷ್ಟು ಇಷ್ಟ ಅಂತಾನೆ ನಾನು ಕೃಷ್ಣ ತಂದಿದ್ದು. ಹೌದಾ? ನಂಗಂತೂ ಸಖತ್ ಖುಷಿ ಆಗಾಕೊಂಡೈತಿ. ಅಂದಂಗೆ ನನಗೆ ಗೋಬಿ ಮಂಚೂರಿ ಚಾ ಇಷ್ಟ ಅಂತ ನಿಮ್ಗೆ ಹೆಂಗೆ ಗೊತ್ತು? ಅದೆಲ್ಲ ಸೀಕ್ರೆಟ್, ನೀವು ಅದನ್ನೆಲ್ಲ ಕೇಳಂಗಿಲ್ಲ. ಈಗ ತಂದೀವಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊತ ತಿನ್ನು, ಅಷ್ಟು ಸಾಕು. ಅದು ಸರಿನಾ. ಒಟ್ಟಿನಲ್ಲಿ ನೀವು ತಂದಿರಲ್ಲ ಅಷ್ಟು ಸಾಕು, ನಾ ಅಂತೂ ತಿಂತೀನಪ್ಪ.